ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೇ ಒಂದು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಣೆ ಮಾಡೋಕ್ಕೆ ಈಗ ಬೆಳಗಾವಿಯ ಕಾಂಗ್ರೆಸ್ ಭವನದ ಎದುರು ದೊಡ್ಡ LED ಸ್ಕ್ರೀನ್ ಕೂಡ ಆಗಿರುವಂಥದ್ದು. ಅದರ ಜೊತೆಗೆ ಬೆಳಗಾವಿಯಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಭ್ರಮದ ವಾತಾವರಣ ಕೂಡ ಮನೆ ಮಾಡಿದೆ. ನಾನೀಗ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ನೀವೀಗ ನೋಡ್ಬೋದಾಗಿದೆ, ಬೃಹತ್ LED ಪರದೆ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣದ ನೇರ ದೃಶ್ಯವನ್ನು ಈ ಒಂದು ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಿ ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಮೃಣಾಲ್ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಸದ್ಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಆಸನದ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿರುವಂಥದ್ದು. ಅದರ ಜೊತೆಗೆ ಕಟ್ಔಟ್ ಕೂಡ ಈಗಾಗಲೇ ಹೊಸದಾಗಿ ನಿಲ್ಲಿಸಿರುವಂಥದ್ದನ್ನು ನೋಡ್ಬೋದಾಗಿದೆ. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಹೀಗೆ ಎಲ್ಲ ನಾಯಕರ ಕಟೌಟ್ಗಳು ಕೂಡ ಈಗ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ನಿಲ್ಲಿಸಿರುವಂಥದ್ದು. ಅದರ ಜೊತೆಗೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಹುತೇಕ ಬೇರೆ ಕಡೆಯಲ್ಲಿ ಏನಾದರೂ ಪದಗ್ರಹಣ ಆಗಿದ್ದೆ ಆದರೆ ಎಲ್ಲರೂ ಕೂಡ ನೇರವಾಗಿ ಅಲ್ಲೇ ಕಣ್ತುಂಬಿಕೊಳ್ಬಹುದಾಗಿತ್ತು. ಆದರೆ ರಾಜಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸೀಮಿತವಾಗಿ ಕಾರ್ಯಕ್ರಮ ನಡೀತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಂಗ್ರೆಸ್ ಭವನದ ಎದುರುಗಡೆನೆ ಈ ಒಂದು ಪದಗ್ರಹಣದ ನೇರ ದೃಶ್ಯಾವಳಿಗಳನ್ನು LED ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡಲಿ ಅಂತೇಳಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಮ್ಮ ಜೊತೆಗೆ ಯುವ ನಾಯಕರಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ದೊಡ್ಡ LED ಸ್ಕ್ರೀನ್ ವ್ಯವಸ್ಥೆ ಮಾಡಿದಿರಿ, ಯಾವೆಲ್ಲ ವ್ಯವಸ್ಥೆ ಇದೆ ಮತ್ತು ಎಷ್ಟು ನೀವು ಕೂಡ ಕಾತುರದಿಂದ ಕಾಯ್ತಾ ಇದ್ರಿ ಆ ಗಳಿಗೆಗೋಸ್ಕರ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇದು ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ನಮ್ಮೆಲ್ಲರಿಗೂ ಕೂಡ ಇದೊಂದು ಹಬ್ಬದ ವಾತಾವರಣ ಇದ್ದಂಗಾಗಿದೆ. ಯಾಕಂದರೆ ಸುಮಾರು ವರ್ಷಗಳಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಕಾಂಗ್ರೆಸ್ ಪಕ್ಷದ ಕಟ್ಟುನಿಟ್ಟುವಾದಂಥ ಒಂದು ಕಷ್ಟೂರವಾದಂಥ ಒಬ್ಬ ಕಾರ್ಯಕರ್ತರು. ಹಾಗಾಗಿ ಅವರು ರಾಜ್ಯಾಧ್ಯಕ್ಷರಾದಾಗಿಂದ ನಮ್ಮ ಕ್ಷೇತ್ರದಲ್ಲಿ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಒಂದು ಆಸೆ ಇತ್ತು, ಏನಪ್ಪ ಈ ಬಾರಿ ಯಾವಾಗಾದರೂ ಮಾಡಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಎಲ್ಲರೂ ಒಂದು ಆಸೆ ಇತ್ತು. ಅದೇ ರೀತಿ ಇವತ್ತು ಇನ್ನೊಂದು ಉತ್ಸಾಹದ ಏನಾದರೂ ವಿಷಯ ಇದ್ದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಮ್ಮೆಲ್ಲ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ಹಬ್ಬದ ಒಂದು ವಾತಾವರಣ. ಹಾಗಾಗಿ ಇವತ್ತು ರಾಜಭವನ ಲೋಕಭವನದಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ನಡೀತಾ ಇದೆ ಅಲ್ಲಿ ಜಾಗ ಇರೋದಿಲ್ಲ. ಹಾಗಾಗಿ ನಾವು ಎಲ್ಲ ಮುಖಂಡರು ಬೆಳಗಾವಿ ಲೋಕಸಭೆಯಿಂದ ಎಲ್ಲರೂ ಕೂಡ ನಿರ್ಣಯ ಮಾಡಿ ಏನೊಂದು ಡಿಸಿಷನ್ ತೊಗೊಂಡ್ವಿ ಅಂದರೆ ಇಲ್ಲೇ ಒಂದು ದೊಡ್ಡ ಸ್ಕ್ರೀನ್ ಹಾಕೋಣ, ಹಬ್ಬದ ವಾತಾವರಣ ಇಲ್ಲೇ ನಿರ್ಮಾಣ ಮಾಡೋಣ, ಎಲ್ಲ ನಮ್ಮ ಕಾರ್ಯಕರ್ತರನ್ನ ಆಸನದ ಮೂಲಕ ಇಲ್ಲೇ ಕರೆಸಿ ಇಲ್ಲೇ ಇನ್ವೈಟ್ ಮಾಡಿ ಸಿಹಿ ಹಂಚಿ ಎಲ್ಲರೂ ಕೂಡ ಸಂಭ್ರಮಿಸೋಣ ಅಂಥೇಳಿ ನಾವೆಲ್ಲ ಈ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದಿಷ್ಟು ಸದ್ಯ ಈಗ ಇವತ್ತು ಸಂಜೆ ಡಿ.ಕೆ. ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈ ಒಂದು ಗಳಿಗೆಯನ್ನು ಕಣ್ತುಂಬಿಕೊಳ್ಳೋಕ್ಕೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಜಮಾವಣೆಗೊಂಡು ಸಿಹಿ ಹಚ್ಚಿ ಸಂಭ್ರಮಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಭವನದ ಎದುರುಗಡೆ ದೊಡ್ಡ LED ಪರದೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.